ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಲು ದೇವರು ನೀಡಿದ ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ನಮ್ಮ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿಯು ಪ್ರಕಟವಾಗಲಿ. ಇಂದು ಆಲಿಸುವ ದೇವರ ವಾಕ್ಯದ ಶಕ್ತಿಯಿಂದ ನಮ್ಮ ಪ್ರಾರ್ಥನೆಯಲ್ಲಿ ಅದ್ಭುತ ಸಂಭವಿಸಲಿ ಎಂಬ ವಿಶ್ವಾಸದಲ್ಲಿ ದೇವರ ವಾಕ್ಯವನ್ನು ಆಲಿಸೋಣ. ವಿಶೇಷವಾಗಿ ಇಂದು ಭಾನುವಾರ, ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮನ್ನೇ ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಮತ್ತಾಯನ ಶುಭ ಸಂದೇಶ 13ನೇ ಅಧ್ಯಾಯ 25ನೇ ವಾಕ್ಯವನ್ನು ಆಲಿಸೋಣ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಪ್ರಿಯರೇ, ಈ ವಾಕ್ಯ ನಮಗೆ ಪರಿಚಯವಾದ ವಾಕ್ಯವಾಗಿದೆ. ಯಾಕಾಗಿದೆ ಕಳೆಗಳನ್ನು ಬಿತ್ತಿ ಓಡಿ ಹೋಗುವುದು? ಅದೊಂದು ಒಳ್ಳೆಯ ಉದ್ದೇಶದಿಂದಲ್ಲ, ದುಷ್ಟ ಉದ್ದೇಶದಿಂದ ಆಗಿದೆ. ಫಲ ಉಂಟಾಗಬಾರದು, ಉಳಿತು ಆಗಬಾರದು ಎಂದಾಗಿದೆ. ಇಂದು ನಮ್ಮ ನಡುವೆ ನಮ್ಮ ಜೀವನದ ಒಂದು ಅನುಭವವು ಇದಾಗಿದೆ. ಒಳ್ಳೆಯದು ಉಂಟಾಗುವ ಸ್ಥಳದಲ್ಲಿ ಕಳೆ ಬಿತ್ತುವ ಸೈತಾನನು ಇದೆ, ಮನುಷ್ಯರು ಇದ್ದಾರೆ. ಪ್ರಿಯರೇ, ನಾವು ಪ್ರಾರ್ಥಿಸುವುದು, ದೇವರ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸುವುದು, ಅದನ್ನು ಅನುಸರಿಸಿ ಮುಂದೆ ಸಾಗುವಾಗ ಒಂದು ಕಳೆಯು ನಮ್ಮನ್ನು, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ ಬಿತ್ತಲು ಸಾಧ್ಯವಿಲ್ಲ. ಪ್ರಿಯರೇ, ಇಂದು ಸಂತೋಷದಿಂದ, ಅನುಗ್ರಹದಿಂದ ಜೀವಿಸುವ ಕುಟುಂಬಗಳಲ್ಲಿ ಕಳೆ ಬಿತ್ತುವವರು ಇದ್ದಾರೆ. ಮದ್ಯಪಾನ, ಧೂಮಪಾನ, ನಶೆಯಿಂದ ಗುಲಾಮರಾಗಿ ಮಾಡಲು ಅವರ ಬುದ್ಧಿಯಲ್ಲೂ ಚಿಂತೆಯಲ್ಲಿ ಕಳೆ ಬಿತ್ತುವವರು ಇದ್ದಾರೆ. ಮೋಸದಲ್ಲಿ, ಹೊಟ್ಟೆಕಿಚ್ಚಲ್ಲಿ ಕಳೆ ಬಿತ್ತುವವರು ಇದ್ದಾರೆ. ಇಲ್ಲದ್ದು ಸಲ್ಲದ್ದು ಬೇಡದ್ದು ಮನಸ್ಸಿನಲ್ಲಿ ಹೇಳಿ ಕಳೆ ಬಿತ್ತುವವರು ಇದ್ದಾರೆ. ಪ್ರಿಯರೇ, ನೀವು ಯೋಚಿಸಿ ನೋಡಿರಿ, ಯಾವುದೆಲ್ಲ ಕಳೆಗಳು ನಿಮ್ಮ ಜೀವನದಲ್ಲಿ ನೋವನ್ನು ಉಂಟು ಮಾಡುತ್ತಿದೆ. ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ಯಾವುದೇ ವ್ಯಕ್ತಿಯಾಗಲಿ, ತಲೆಮಾರಾಗಲಿ, ಶುಶ್ರೂಷೆಯಾಗಲಿ, ಒಂದು ಶತ್ರುವಿಗೂ ಅವರ ನಡುವೆ ಬಂದು ಕಳೆ ಬಿತ್ತಲು ಸಾಧ್ಯವಿಲ್ಲ. ಕಳೆ ಬಿತ್ತದ ಹಾಗೆ ದೈವಿಕ ಸಂರಕ್ಷಣೆ ನಮಗೆ ಉಂಟಾಗುತ್ತದೆ. ಆಮೇನ್. ಪ್ರಿಯರೇ, ನಮ್ಮ ಎಲ್ಲಾ ಕಾರ್ಯದಲ್ಲಿ ಪ್ರಾರ್ಥನೆ ಬರುವಾಗ ಅಲ್ಲಿ ಯಾರಿಗೂ ಒಂದು ಕಳೆ ಬಿತ್ತಲು ಸಾಧ್ಯವಿಲ್ಲ. ನಮಗೆ ಪ್ರಾರ್ಥಿಸೋಣವೇ, ಪ್ರಭುವೇ, ನಮ್ಮ ಜೀವನದ ಒಳಗೆ, ಕುಟುಂಬದ ಒಳಗೆ ಏನಾದರೂ ಕಳೆ ಇದ್ದರೆ ನಿಮ್ಮ ಶಕ್ತವಾದ ಶಕ್ತಿಯಿಂದ ಆ ಕಳೆಯನ್ನು ಬೇರು ಸಮೇತ ಕಿತ್ತು ಹಾಕಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.